ದೇವರಾಜ್ ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು. ಈ ದಿನದ ಉದ್ದೇಶ ಏನಿತ್ತು ಅಂದರೆ, ಸರ್ಕಾರ ಏನು ಶಿಕ್ಷಣದ ಒಂದು ಗುಣಮಟ್ಟನ ಸುಧಾರಿಸೋಕ್ಕೋಸ್ಕರ ಒಂದು ಸೋಷಲ್ ಆಡಿಟ್, ಸಾಮಾಜಿಕ ಆ, ಪರಿಶೀಲನಾ ಒಂದು ಸಭೆ ಮಾಡೋದಕ್ಕೆ ಮಾಡ್ತಾ ಇದೆ. ಇದರಲ್ಲಿ ಏನು ಅಂದರೆ, ನಮ್ಮ ಸರ್ಕಾರದ ಏನು ಅವ್ರು ಹೇಳಿದಾಗೆ ರೆಕಾರ್ಡ್ಸ್ನ ಚೆಕ್ ಮಾಡೋದು, ಇಲ್ಲ ಸೌಲಭ್ಯಗಳು ಏನು ಮಕ್ಕಳಿಗೆ ಬರುತ್ತೆ, ಸ್ಕೂಲಿಗೆ ಬರುತ್ತೆ, ಅದು ಸರಿಯಾಗಿ ಸಿಗ್ತಾ ಇದೆಯಾ ಅನ್ನೋದು. ಏನು ಪೇರೆಂಟ್ಸ್ STMC ಕಮಿಟಿ ಅವ್ರ ಮುಂದೆ, ಮತ್ತು ಪೇರೆಂಟ್ಸ್ ಕಮಿಟಿ ಏನು ಪೇರೆಂಟ್ಸ್ ಇರ್ತಾರೆ, ಮಕ್ಕಳ ತಂದೆ ತಾಯಿಗಳು ಇರ್ತಾರೆ, ಅವ್ರ ಮುಂದೆ ಅದನ್ನ ಸವಿವರವಾಗಿ ತಿಳಿಸ್ಬೇಕು. ಮತ್ತೇನಾದ್ರು ಸಮಸ್ಯೆಗಳಿದ್ದರೆ ಮಕ್ಕಳಿಗೆ ಆಗ್ತಾರೆ ಅಂತ ಸಮಸ್ಯೆಗಳೇನಾದರೂ ತಿಳಿಸ್ಬೇಕು, ಇಲ್ಲ ಸ್ಕೂಲ್ನಲ್ಲಿ ಏನಾದ್ರು ಸಮಸ್ಯೆಗಳಿದ್ರು ತಿಳಿಸ್ಬೇಕು ನನಗೆ. ಇದನ್ನು ಇವತ್ತು ಪೇರೆಂಟ್ಸ್ ಒಂದು ಸ್ವಲ್ಪ ಕಮ್ಮಿನೇ ಇದೆ. ಬಟ್ ನಾನು ಹೇಳೋದು, ಯಾವ ಪೇರೆಂಟ್ಸ್ ಒಂದು ಸ್ವಲ್ಪ STMC ನಿಮ್ಮದು ಮೀಟಿಂಗ್ ಮಾಡ್ತಿರಲ್ಲ ಸರ್, ಆ STMC ಮೀಟಿಂಗ್ ಮಾಡಿದಾಗ ನಿಮ್ಮ ಸರ್ಕಾರ, ನಿಮ್ಮ ಶಾಲೆಗೆ ಏನೆಲ್ಲ ಸೌಲಭ್ಯ ಬರ್ತಾ ಇದೆ, ಆ ಸೌಲಭ್ಯಗಳು, ಈಗ ಯೂನಿಫಾರ್ಮ್ ಬರ್ತಾ ಇದೆ, ಯೂನಿಫಾರ್ಮ್ ಮಕ್ಕಳು ಎಲ್ಲ ಮಕ್ಕಳಿಗೂ ಸಿಕ್ಕಿದೆಯಾ, ಬ್ಯಾಗ್ ಬಂದಿದ್ರೆ ಬ್ಯಾಗ್ಗಳು ಎಲ್ಲ ಮಕ್ಕಳಿಗೂ ಸಿಕ್ಕಿದೆಯಾ, ಬುಕ್ ಬಂದಿದ್ರೆ ಬುಕ್ ಎಲ್ಲ ಮಕ್ಕಳಿಗೂ ಸಿಕ್ಕಿದೆಯಾ, ಮೊಟ್ಟೆ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಮೊಟ್ಟೆ ಸಿಗ್ತಾ ಇದೆ ದಿನ ಊಟದಲ್ಲಿ, ಊಟ ಚೆನ್ನಾಗಿದೆಯಾ. ಆಮೇಲೆ ನೀವು ಯಾವ್ದಾರ ಮಧ್ಯದಲ್ಲಿ ಒಂದಿನ ಬಂದು ನೀವು STMC ಅಂತ ಹೇಳ್ತೀರಾ, ನೀವು ಹೇಗಿದೆ ಅಂತ ಒಂದಿನ ಟೇಸ್ಟ್ ನೋಡಿಕೊಂಡು ಚೆನ್ನಾಗಿದೆಯಾ, ಅದೇನಾರ ಒಂದು ಸ್ವಲ್ಪ ರುಚಿ ಕಮ್ಮಿ ಇದೆ, ರುಚಿ ಬರಂಗೆ ಮಾಡ್ಕೊಡಿ, ಇಲ್ಲ ಏನಾರ ಎಕ್ಸ್ಟ್ರಾ ಸೇರಿಸ್ಕೊಡಿ ನನಗೆ. ಜೊತೆಗೆ ಟೀಚರ್ಸು ರೆಗ್ಯುಲರಾಗಿ ಬರ್ತಾ ಇರ ನನಗೆ, ಮತ್ತು ರೆಗ್ಯುಲರಾಗಿ ಬರ್ತಾ ಇರೋರು ಏನು ಪಠ್ಯಕ್ರಮದಲ್ಲಿ ಇರೋಂತೆ ಪಾಠಗಳು ಮಾಡ್ತಾ ಇದ್ದಾರೆ. ನಿಮ್ದೇನು ಒಂದು ಟೈಮ್ ಟೇಬಲ್ ಇರುತ್ತೆ, ಮೊದಲ 3 ತಿಂಗಳಲ್ಲಿ ಮೊದಲನೇ ಒಂದು ಟೆಸ್ಟ್ ಅಥವಾ ಎಕ್ಸಾಮ್ ಬರೋಕ್ಕೆ ಇಷ್ಟು ಸಿಲೆಬಸ್ ಮುಗಿಸಿರ್ಬೇಕು ಅಂತ ಇರುತ್ತೆ, ಅದು ಮುಗಿದಿದೆಯಾ ಮಕ್ಕಳಿಗೆ, ಹೋಮ್ವರ್ಕ್ ಇದು ಕ್ಲಾಸ್ ವರ್ಕ್ ಬರ್ತಿದಾರ, ಪ್ರತಿದಿನ ಹೋಮ್ವರ್ಕ್ ಚೆಕ್ ಮಾಡ್ತಾ ಇದ್ದಾರಾ, ಆ ಹೋಮ್ವರ್ಕ್ ಚೆಕ್ ಮಾಡ್ತಿದ್ದಕ್ಕೆ ಸೀಲು ಸೈನ್ ಆಗ್ತಾ ಇದ್ದಾರಾ, ಅವ್ರನ್ನ ನೋಡೋ ಅಂಥದ್ದು. ಮತ್ತು ಮಕ್ಕಳು ಯಾವ ಥರ ಓದ್ತಾ ಇದ್ದಾರೆ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಏನಾಗುತ್ತೆ, ಟೀಚರ್ಸು ಪ್ರೈವೇಟ್ ಶಾಲೆಯಲ್ಲಿ ಕಮ್ಮಿ ಓದಿರೋರನ್ನೇ ತೊಗೊಂಡಿರ್ತಾರೆ, ಒಂದು PUCನೋ ಇಲ್ಲ ಡಿಗ್ರಿ ಫೇಲ್ ಆಗಿರೋರನ್ನ ತೊಗೊಂಡಿರ್ತಾರೆ. ಸಾಮಾನ್ಯವಾಗಿ ಗೌರ್ಮೆಂಟ್ನಲ್ಲಿ ಎಲ್ಲರೂ ವೆಲ್ ಎಜುಕೇಟೆಡ್ ಟೀಚರ್ಸೇ ಇರ್ತಾರೆ. ಏನು BEd DEd ಮಾಡಿದ್ರೆ BA ಮಾಡಿದ್ರೆ ಯಾರೋ ಟೀಚರ್ಸ್ ಆಗಿದ್ದು ಬಂದಿರಲ್ಲ. ಬಟ್ ಇಲ್ಲೇನಾಗುತ್ತೆ, ನಾವು ಮಕ್ಕಳಿಗೆ ಟೀಚರ್ಸ್ ಏನು ಪಾಠ ಮಾಡಿದ್ರು ಅಷ್ಟನ್ನು ಬಿಟ್ಟು ನಾವು ಮನೇಲಿ ಅವ್ರು ಏನು ಓದ್ತಾ ಇರಾ, ಬರೀತಾ ಇರಾ, ಬುಕ್ ಹಿಡಿದ್ರ, ಎಕ್ಸಾಮ್ ಇದ್ರು ಪಾಪ ಅವ್ರ ಪಾಟಿಗೆ ಅವ್ರು ಆಟ ಆಡ್ತಿರ್ತಾರೆ. ಯಾಕೆಂದರೆ ಮನೇಲಿ ಪೇರೆಂಟ್ಸ್ಗೂ ಕಷ್ಟ ಇರುತ್ತೆ, ಅವರೆಲ್ಲ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ನೋಡ್ತಾ ಇರಲ್ಲ, ಮಾಡ್ತಾ ಇರಲ್ಲ. ಬಟ್ ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇರೇ ಮಾಡದೇ ಹೋಗುತ್ತೆ, ನಾವು ಕೂಡ 1 ಗಂಟೆ 2 ಗಂಟೆ ಮನೇಲಿ ಕೂತ್ಕೊಂಡು ಅವ್ರಿಗೆ ಏನು ಕ್ಲಾಸ್ನಲ್ಲಿ ಮಾಡ್ತಿದ್ದಾರೆ ಅದನ್ನು ನಾವು ಫಾಲೋ ಅಪ್ ಮಾಡೋದು ಹೋದರೆ, ಕೂತ್ಕೊಂಡು ಇವತ್ತಿಂದ ಪಾಠ ಮಾಡಿರಲ್ಲ, ಇಂಥದ್ದು ಓದಪ್ಪ, ಇಂಥದ್ದು ಬರ್ತೀಯಲ್ಲ ಕಲಿಯಪ್ಪ ಅಂತ ನಾವು ಕಲಿಸ್ತೇನೆ ಹೋದರೆ ಅವ್ರು ಕಲಿಯಲ್ಲ. ಅದ್ರ ಜೊತೆಗೆ ಒಂದು ಶೈಕ್ಷಣಿಕವಾಗಿ ಏನು ಮಕ್ಕಳ ಒಂದು ಡೆವಲಪ್ಮೆಂಟು, ಇನ್ನೊಂದು ಅವರು ಏನು ಆಟ ಆಡ್ತಾರೆ, ನಿಮ್ಮ ಸ್ಕೂಲಲ್ಲಿ ಏನಾದ್ರು ಒಂದು ನಿಮ್ಮ ಸ್ಕೂಲ್ ಕರಿಕ್ಯುಲಮ್ ಪ್ರಕಾರ ಸ್ಕೂಲ್ನಲ್ಲಿ ಒಂದು ಸತಿ 2 ಸತಿ ಸ್ಪೋರ್ಟ್ಸ್ ಇವೆಂಟ್ಸು, ಕಲ್ಚರಲ್ ಇವೆಂಟ್ಸು, ಒಂದು ಡ್ಯಾನ್ಸ್ ಕಲಿಸ್ಕೊಡೋವಂಥದ್ದು, ಹಾಡು ಕಲಿಸ್ಕೊಡೋವಂಥದ್ದು, ಫಂಕ್ಷನ್ಸ್ ಮಾಡ್ತಾ ಇರೋವಂಥದ್ದು, ಅದನ್ನೆಲ್ಲ ಬೇರೆ 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 ಟೈಮಲ್ಲಿ ಏನಾದ್ರು ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ದಾರೆ. ಮಕ್ಕಳು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಲ್ಲರಂತೆ, ಏನು ಪ್ರೈವೇಟ್ ಸ್ಕೂಲ್ ಅವರಂತೆ ಇವರು ಕೂಡ ಒಂದು ಎಲ್ಲರಿಗೂ ತಿಳ್ಕೊಂಡಾಗುತ್ತೆ, ಕಲ್ತ್ಕೊಂಡಾಗುತ್ತೆ. ಮೊನ್ನೆ ಒಂದು ಶಾಲೆಗೆ ಹೋಗಿದೆ, ರೈತರ ಸಂತೆ ಅಂತ ಮಾಡಿದ್ರು, ತಿರುಪತಿ ದೇವಸ್ಥಾನದ ಹತ್ರ ಮಾಡಿದ್ರು. ಆ ಥರದ್ದು ಆ್ಯಕ್ಟಿವಿಟೀಸು, ಬೇರೆ ಬೇರೆ ಆ್ಯಕ್ಟಿವಿಟೀಸು ಮಕ್ಕಳ ಹತ್ರನೇ ಸಣ್ಣ ಪುಟ್ಟಾಗಿ ಮಾಡಿಸೋವಂಥದ್ದು, ಏನೋ ಒಂದು ಕಾರ್ಯಕ್ರಮ ಮಾಡಿಸೋವಂಥದ್ದು ಎಲ್ಲ ಮಾಡಿದ್ರೆ ಅವ್ರಿಗೂ ಒಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಜೊತೆಗೆ ಜನಗಳ ಜೊತೆ ಒಂದು ಒಡನಾಟ, ವ್ಯವಹಾರಿಕ ಜ್ಞಾನ, ಆ ಥರದ್ದೆಲ್ಲ ಇರುತ್ತೆ. ನಿಮ್ಮ ಏನು ಕರಿಕ್ಯುಲಮ್ ಏನಿದೆ, ಸರ್ಕಾರ ಕೊಟ್ಟಿರೋ ಕರಿಕ್ಯುಲಮ್ ಇದೆ, ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ, ಅದ್ರ ಪ್ರಕಾರ ಮಾಡ್ತಾ ಹೋಗಿ ಮಕ್ಕಳನ್ನ ಸ್ವಲ್ಪ ಫಾಲೋ ಅಪ್ ಮಾಡಿ. ನಿಮಗೆ ಗೊತ್ತಿರುತ್ತೆ, ಟೀಚರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಮಗು ಒಂದು ಸ್ವಲ್ಪ ವೀಕ್ ಇದೆ ಅಥವಾ ಯಾವ ಫಾಸ್ಟ್ ಇದೆ ಅನ್ನೋದು. ಒಂದು ಸತಿ ಹೇಳೋದು ಬಂದು ಇನ್ನೊಂದು ಸತಿ ಹೇಳ್ಕೊಟ್ರೆ ಎಲ್ಲರೂ ಒಂದೇ ಲೆವೆಲಿಗೆ ಬರ್ತಾರೆ. ಒಂದು ಸ್ವಲ್ಪ ಗಮನ ಕೊಡಿ ಸ್ಕೂಲ್ ಕಡೆ. ಆಮೇಲೆ STMC ಕಮಿಟಿ, ಅದರಲ್ಲೂ STMC ಕಮಿಟಿ ಮಾಡಿರೋ ಉದ್ದೇಶನೇ ಶಾಲೆಗಳು ಹೆಂಗೆ ನಡೀತಾ ಇದೆ ಅನ್ನೋದು ನೋಡೋದು. ನಿಮ್ಮ ಮೀಟಿಂಗ್ಗಳಲ್ಲಿ ನೀವು ಏನೋ ತಿಂಗಳು ಮೀಟಿಂಗ್ ಕರೀತೀರ, ಎಲ್ಲ ಪೇರೆಂಟ್ಸ್ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ನಮಗೆ ಕೆಲಸ ಇದೆ, ಹಸು ಇದೆ, ದನ ಇದೆ, ಕರು ಇದೆ, ಇವನೇ ಹೇಳ್ತಿರ್ತಾರೆ. ಮಕ್ಕಳ ಬಗ್ಗೆನೂ ಗಮನ ಕೊಡಬೇಕು. ಶಾಲೆಯಲ್ಲಿ ಕರೆದ್ರೆ ಯಾವುದೇ ಕಾರಣಕ್ಕೂ ಆ ದಿನ ನಾವು ಬರಲ್ಲ, ನಮಗೆ ಕೆಲಸ ಇದೆ ಅಂತ ಹೇಳ್ಬಿಡಿ. ಶಾಲೆಯಲ್ಲಿ ಯಾವುದೇ ಕರೆದ್ರೂ ನಿಮ್ಮ ಮಕ್ಕಳೇ ಓದ್ತಾ ಇರ್ತಾರೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆನೇ ಅವ್ರು ಕರೆಯೋದು. ಇಲ್ಲ ಮೇಡಮು ಇಲ್ಲ ಸರ್ ನಿನ್ನ ಏನಕ್ಕೂ ಮಾತಾಡ್ಸಿ ಬೇರೆ ವಿಷಯಕ್ಕೆ ಏನಕ್ಕೂ ಕರೆಯೋದೇ ಇಲ್ಲ. ಏನು ಕರೆದ್ರೆ ನಿಮ್ಮ ಮಕ್ಕಳು ಏನು ಓದ್ತಾರೆ, ಏನು ಬರೀತಾರೆ, ಏನು ಗಲಾಟೆ ಮಾಡೋರು ಅಷ್ಟಕ್ಕೆ ಕರಿಬೋದು ಅಷ್ಟೇ. ಅದು ಬಿಟ್ಟರೆ ಅವ್ರು ಏನೂ ಕರೆಯೋಲ್ಲ. ಅವ್ರು ಯಾವ ಕರೆದ್ರು ಬನ್ನಿ, ಕೇಳಿ ಏನು ಮಾಡ್ತಾರೆ ನೋಡಿ. ಆಮೇಲೆ ನೀವು ವಾರಕ್ಕೊಂದ್ಸತಿನೋ ಒಂದು 15 ದಿನಕ್ಕೊಂದ್ಸತಿನೋ ಶಾಲೆಗಳಿಗೆ ಭೇಟಿ ಕೊಡಿ. ಏನು ಮಾಡ್ತಾ ಇದ್ದಾರೆ, ಹೆಂಗೆ ನನ್ನ ಮಗು ಹೆಂಗೆ ಓದ್ತಾ ಇದೆ, ಹೋಮ್ವರ್ಕ್ ಬರ್ಕೊಂಬರ್ತಾ ಇದೆಯಾ, ಇಲ್ಲ ನಿಮ್ಗೆ ಏನಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅನ್ಸಿದ್ರೆ, ಕಮ್ಮಿ ಓದ್ತಾ ಇದೆ ಅನ್ಸಿದ್ರೆ, ಬೇರೆ ಮಕ್ಕಳ ಜೊತೆ ಕಾಂಪಿಟೇಟಿವ್ ಆಗಿಲ್ಲ ಅನ್ಸಿದ್ರೆ ನಿಮ್ಮ ಟೀಚರ್ಸ್ ಜೊತೆ ಶೇರ್ ಮಾಡ್ಕೊಂಡ್ರೆ ಅವ್ರನ್ನ ಸರಿ ಮಾಡ್ತಾರೆ. ಮತ್ತು ನಿಮ್ಗೆ ಯಾವುದೇ ಥರದ, ಇವತ್ತು ದೇವರಾಜ್ ಸರ್ ಆಲ್ರೆಡಿ 3 ದಿನದಿಂದ ಬಂದು ನಿಮಗೆ ಎಲ್ಲ ಥರದ್ದು ಮಕ್ಕಳಿಗೆ ಕೆಲವೊಂದು ಕ್ವಶನ್ಸ್ಗಳು ಕೇಳಿರ್ತಾರೆ.
ನಿಮ್ಮ ಜೊತೆ ನಿಮ್ಮ ಪಾಠ ಹೇಗೆ ಮಾಡ್ತಾರೆ, ಟೀಚರ್ ಹೇಗಿದ್ದಾರೆ, ಇನ್ನೊಂದು ಹೇಗಿದ್ದಾರೆ, ಅದೇ ಥರ ಪೇರೆಂಟ್ಸ್ಗೂ ಮನೆಗೆ ಬಂದು ನಿನ್ನೆಲ್ಲ ಕೇಳಿರ್ತಾರೆ, ಟೀಚರ್ಸ್ಗೂ ಕೇಳಿರ್ತಾರೆ, ಹೆಡ್ ಮಾಸ್ಟರ್ಗೂ ಕೇಳಿರ್ತಾರೆ. ಕೇಳಿರೋ ಅಂಥ ಕ್ವಶನ್ಸ್ ಎಲ್ಲ ಸರ್ಕಾರಕ್ಕೂ ಸಬ್ಮಿಟ್ ಮಾಡ್ತಾರೆ. ಜೊತೆಗೆ ನಿಮ್ಮಲ್ಲಿ ಬೇಕಾಗಂತ ಏನಾದ್ರು ನ್ಯೂನತೆಗಳಿದ್ರೆ ನೀವು ಡಿಸ್ಕಸ್ ಮಾಡಿ ದೇವರ ಹತ್ರನೂ ಹೇಳಿ, ಯುವ ಸಾಹೇಬರು ಇರ್ತಾರೆ, ಯುವ ಸಾಹೇಬರು ಕೇಳಿ, ಕೆಲವೊಂದು ಗ್ರಾಮ ಪಂಚಾಯತಿ ಸೌಲಭ್ಯ ಸಿಗುತ್ತೆ, ಗ್ರಾಮ ಪಂಚಾಯತಿಲಿ ಕೇಳಿ, ಏನು ಸರ್ಕಾರದ ಅನುದಾನಗಳಿದೆ ಅದನ್ನೆಲ್ಲ ಸಂಪರ್ಕವಾಗಿ ಬಳಸ್ಕೊಳ್ಳಿ, ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಒಂದು ಶಾಲೆಯ ಒಂದು ಉನ್ನತವಾದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರಿಯಾಗಿ ನಾನು ಕೇಳ್ಕೊಳ್ತೇನೆ.